ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನೆನ್ನೆ ಶುಕ್ರವಾರ ಅಲ್ಲ, ಇದು ಶುಕ್ರವಾರದ ವಿಡಿಯೋ. ಇಬ್ಬರು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಮನೇಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಇದು ಬಂದು ನಮ್ಮೂರಲ್ಲಿರೋ ದೇವಸ್ಥಾನ, ಬನಶಂಕರಿ ದೇವಸ್ಥಾನ. ಇಲ್ಲಿ ಮತ್ತು ಇನ್ನೊಂದು ಗಡಿಚೌಡೇಶ್ವರಿ ದೇವಸ್ಥಾನ, ಎರಡು ದೇವಸ್ಥಾನಕ್ಕೂ ಹೋಗಿ ಬರ್ತೀವಿ. ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರತಿ ವಾರವೂ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ, ಖುಷಿ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿರ್ತಾರೆ ಮಾತ್ರ ಪೂಜೆನ. ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಆದಮೇಲೆ ಸಂಜೆದಿದ್ದು ವೀಡಿಯೋ. ಏನಾದರೂ ಚಾಟ್ಸ್ ತಿನ್ನೋಣ ಅಂಥೇಳಿ ಹೋಗಿದ್ವಿ. ಶುಕ್ರವಾರ ಸ್ವಲ್ಪ ರಜೆ ಇದ್ದಾಗ ಇದೇ ಥರನೇ ರೊಟೀನ್ ಇರುತ್ತೆ ಆಲ್ಮೋಸ್ಟು. ಈ ಅಂಗಡಿಗೆ ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ಹೋಗಿ ತಿನ್ನೋಣ ಅಂತ ಹೋದ್ವಿ. ನಾನು ಫ್ರೆಂಚ್ ಫ್ರೈಸ್ ಯಾವತ್ತೂ ತಿಂದಿರಲಿಲ್ಲ. ಫ್ರೆಂಚ್ ಫ್ರೈಸ್ ತೊಗೊಂಡು ಮತ್ತು ಗೋಬಿ ತೊಗೊಂಡು ಬಂದಿತ್ತು. ಅಲ್ಲಿ ಹಾಗೆ ವಿಚಾರಿಸ್ತಿರ್ಬೇಕಾದ್ರೆ ಈ ಥರ ಬರ್ತ್ಡೇ ಪಾರ್ಟಿದು ಎಲ್ಲ ಮಾಡ್ಕೋಬೋದು ಸೆಲೆಬ್ರೇಷನ್ ಅಂಥೇಳಿ ಹೇಳಿದ್ರು. ನಂಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನಲ್ಲಿ ಹೋಗಿದ್ದು. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಹಾಗೆ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಪ್ರಮೋಷನ್ ವಿಡಿಯೋ ಏನಲ್ಲ. ನಮ್ಮೂರಲ್ಲಿ ಈ ಥರದ್ದೊಂದು ಆಗಿರೋದೇ ಒಂದು ಖುಷಿ. ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಇರಲಿಲ್ಲ, ಮತ್ತು ನಾವು ದೊಡ್ಡವರಾದ್ಮೇಲೂ ಅಷ್ಟೇ. ಇವಾಗ ರೀಸೆಂಟಾಗೆಲ್ಲ ಎಲ್ಲಿ ಈ ಥರ ಇರಲಿಲ್ಲ. ನಾವು ಬ್ಯಾಂಗ್ಳೂರು ಸೈಡು ಮತ್ತು ಬೇರೆ ಕಡೆ ಎಲ್ಲ ನೋಡಿದಾಗ ನಮ್ಮ ಕಡೆನೂ ಈ ಥರ ಇದ್ದಿದ್ದರೆ ನಾವು ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೋಬೋದಿತ್ತಲ್ವ ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಆಗಿರೋದು ತುಂಬ ಖುಷಿ. ನೋಡೋಣ ಯಾವಾಗಾದರೂ ಈ ವರ್ಷ ಏನಾದರೂ ಆದರೆ ನಾನು ಬರ್ತ್ಡೇನ ಅಲ್ಲೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ತುಂಬ ಖುಷಿ ಆಯಿತು ನೋಡಿ. ಇವರು ಬಂದು ಆ ಅಂಗಡಿ ಓನರು, ಇಬ್ಬರು ಬ್ರದರ್ಸು. ಹೇಳ್ತಾಯಿದ್ರು ಲೈಟಿಂಗ್ಸ್ ಎಲ್ಲ ಹಾಕಿರೋದು ಏನಂತ. ನಾವು ನಿಮ್ಮ ಅಂಗಡಿ ಬಗ್ಗೆ ಏನಾದರೂ ಹೇಳೋದಿದ್ರೆ ಹೇಳಿ ಅಂತ ಹೇಳ್ತಿದ್ದೆ. ಅವರಿದ್ದವರು ಇಲ್ಲ ನಾವೇನೂ ಹೇಳಲ್ಲ, ನೀವೇ ವ್ಲಾಗಲ್ಲಿ ಹೇಳಿಬಿಡಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ನೋಡಿ. ನನಗೆ ಈ ಥರ ಎಲ್ಲ ಇದೆ ಅಂತಲೇ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ನಾನು ಒಳಗಡೆ ಹೋದಾಗ ಅಲ್ಲಿ ಲೈಟಿಂಗ್ಸ್ ಏನೂ ಹಾಕಿರಲಿಲ್ಲ. ಹಾಗೆ ಇಷ್ಟ ಏನೋ ಬಿಡು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಅಣ್ಣ ಬಂದು ಹೀಗೆ ನಾವು ಯೂಟ್ಯೂಬ್ ವೀಡಿಯೋಗೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಬಂದು ಎಲ್ಲ ಈ ಥರ ಲೈಟಿಂಗ್ಸ್ ಎಲ್ಲ ಇದೆ ನೋಡಿ ಅಂತ ಹೇಳಿ ಹಾಕಿದ್ರು. ತುಂಬ ಖುಷಿ ಆಯಿತು ನೋಡಿಬಿಟ್ಟು. ನನಗಂತೂ ಈ ಥರದ್ದೆಲ್ಲ ನಾನು ನೋಡಿದ್ದು ಬಂದು ಮೊಬೈಲಲ್ಲಿ, ಬಿಟ್ಟರೆ ಟಿ ವಿಲಿ, ಮತ್ತು ಇನ್ನು ಬಿಟ್ಟರೆ ನನ್ನ ಫ್ರೆಂಡ್ಸ್, ಬೇರೆ ನಮ್ಮ ರಿಲೇಷನ್ಸ್ ಎಲ್ಲ ಕೆಲವೊಂದಿಷ್ಟು ಜನ ಬ್ಯಾಂಗ್ಳೂರಲ್ಲಿ ಅಲ್ಲಿ ಇದ್ದಾರಲ್ವ, ಅವರೆಲ್ಲ ಬರ್ತ್ಡೇದು ಅವ್ರ ಪಾಪುಗಳದ್ದು ಅವ್ರದ್ದು ಎಲ್ಲ ಬರ್ತ್ಡೇ ಮಾಡ್ಕೊಂಡಾಗ ಈ ಥರದ್ದೊಂದು ಫೋಟೋನೆಲ್ಲ ಹಾಕ್ತಿದ್ರಲ್ಲ, ಅದರಲ್ಲಿ ನೋಡಿದ್ದೆ ಅಷ್ಟೇ. ರಿಯಲ್ ಆಗಿ ಇದೇ ಫಸ್ಟ್ ಟೈಮ್ ನಾನಿಲ್ಲಿ ಬಂದು ನೋಡಿದ್ದು. ಆ ಸ್ಕ್ರೀನ್ ಮೇಲೆಲ್ಲ ಬರ್ತ್ಡೇ ಸಾಂಗ್ ಪ್ಲೇ ಮಾಡ್ತಾರೆ ಅಂತ ಅನಿಸುತ್ತೆ. ಅಣ್ಣ ಹಾಕ್ತಾಯಿದ್ರು. ಸಾಂಗ್ ಏನು ಪ್ಲೇ ಮಾಡಲಿಲ್ಲ, ಬಟ್ ಅಲ್ಲಿ ತೋರಿಸ್ತಾಯಿದ್ರು ಅಷ್ಟೇ ಯಾವ ಥರ ಹಾಕ್ಬೋದು ಅಂತ. ಮೇ ಬಿ ಅದು ಬರ್ತ್ಡೇ ಸಾಂಗ್ ಪ್ಲೇ ಮಾಡೋದು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಹೇಳ್ತೀವಲ್ವ, ಕೆಲವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದಾಗ ಈ ಥರದ್ದೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ಹೊರಗಡೆ ಎಲ್ಲ ಹೋಗಿ ಮಾಡ್ಕೊಳ್ಳೋದು. ಮೇ ಬಿ ಕಡಿಮೆ ಬಜೆಟಲ್ಲಿ ಈ ಥರ ನಮ್ಮೂರಲ್ಲೇ ಈ ಥರ ಇದ್ದರೆ ನಮ್ಮ ಫ್ರೆಂಡ್ಸು ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ಆರಾಮಾಗಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ಪ್ಲೇ ಮಾಡ್ತಾಯಿದ್ದಾರೆ, ಅಂದರೆ ಮಾಡಿರೋದು. ವಾವ್, ಇದು ನಾನು ವೀಡಿಯೋದಲ್ಲೇ ನೋಡಿದ್ದು. ಮೇ ಬಿ ಅಲ್ಲಿ ನೋಡಿರಲಿಲ್ಲ ಅನಿಸುತ್ತೆ, ನಾನು ನೆನಪಿಲ್ಲ ಅದು. ನೋಡಿ ಇಲ್ಲಿ ಹೊರಗಡೆ ಈ ಥರದೊಂದು ಇಟ್ಟಿದ್ದಾರೆ. ಮತ್ತು ಪ್ರತಿಯೊಂದನ್ನು ಮಾಡ್ತಾರೆ ಅಲ್ಲಿ. ಚಾಟ್ಸು, ಮೇ ಬಿ ಗೋಬಿ ಪಾನಿಪುರಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಗೋಬಿ ತಿಂದೆ ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡೆ. ಅದು ಬಿಟ್ಟರೆ ಇಲ್ಲಿ ಐಸ್ ಕ್ರೀಮ್ ಎಲ್ಲ ಇತ್ತು. ತುಂಬ ಚೆನ್ನಾಗಿದೆ. ಇದು ನ್ಯಾಮ್ತಿಲಿ ಎಲ್ಲಿ ಬರುತ್ತೆ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬರುತ್ತೆ, ನಾಡಕಚೇರಿ ಅಪೋಸಿಟ್ಟು. ಹೋಗಿ ಯಾರಾದರೂ ಹೋಗಿಲ್ಲ ಅಂದರೆ ನಾನೇ ಹೋಗಿರಲಿಲ್ಲ ಇಷ್ಟು ದಿನ ಆದ್ರೂ, ಇಲ್ಲೇ ಇದ್ದು ಆಗಿತ್ತು ಅಂತ ಗೊತ್ತಿತ್ತು ಅಂದರೆ ನೋಡ್ತಿದ್ದೆ. ಬಟ್ ನಮಗೆಲ್ಲ ಅಲ್ಲಿ ಸೆಟ್ ಆಗೋಲ್ಲ ಅಂಥೇಳಿ ಹೋಗ್ತಿರ್ಲಿಲ್ಲ. ಆಮೇಲೆ ಲೈಫಲ್ಲಿ ಎಲ್ಲನೂ ಒಂದೊಂದು ಸಲ ಟ್ರೈ ಮಾಡಬೇಕು, ನಾವು ಹೋಗ್ಬಿಟ್ರೆ ಏನು ಕೊಲೆ ಮಾಡಿಬಿಡಲ್ಲ ಅವರು ಅಂಥೇಳಿ ಹೋಗಿದ್ದು.
ಚೆನ್ನಾಗಿದೆ ನೋಡಿ. ಅಂಗಡಿ ಸೆಟಪ್ ಎಲ್ಲ ತುಂಬ ಚೆನ್ನಾಗಿದೆ. ಅಣ್ಣ ತೋರಿಸ್ತಿದ್ರು ತೆಗ್ದು. ನಾನು ನೀಟಾಗಿ ವೀಡಿಯೋನೇ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಂಗೆ ಒಂಥರ ಶೈ ಅನಿಸ್ತಿತ್ತು. ಆದರೆ ಅವರು ಏನಾರು ಅಂತಾರೆ ಅಂತ ಅವ್ರೇನೂ ಅನ್ನಲಿಲ್ಲ ಪಾಪ. ಎಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಮಾಡಿದ್ರು. ಬಟ್ ನನಗೆ ಅಲ್ಲಿ ಒಂಥರ ಅನ್ನಿಸ್ತಾ ಇತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಅವರು ನೀವೇನಾದರೂ ಮಾತಾಡಿ ಅಂತಂದರೆ ಆ ಅಣ್ಣನೂ ಏನೂ ಮಾತಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಆ ಅಂಗಡೀಲಿ. ಅದಕ್ಕೆ ಇದನ್ನು 2 ಸಲ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಬಂದು ಈ ಆಂಟಿನೇ ನಂಗೆ ಗೋಬಿ ಮಾಡಿಕೊಟ್ಟಿದ್ದು. ಗೋಬಿ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸುಮ್ಮನೆ ನಾನು ಹೇಳ್ತಾ ಇರೋದಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು. ಬೇಕಾದರೆ ಹೋಗಿ ಟ್ರೈ ಮಾಡಿ. ನಾನೇನಾದರೂ ಸುಳ್ಳು ಹೇಳಿದ್ದು ಅಂತ ಅನಿಸಿದ್ರೆ ಬಂದು ಕಮೆಂಟ್ ಹಾಕಿ. ನಿಜ ನ್ಯಾಮತಿ ಸುರುವನ್ನೇ ಯಾರಾದರೂ ಇದ್ದು ನೋಡ್ತಾ ಇದ್ದರೆ, ಅಕಸ್ಮಾತ್ ಹೊನ್ನಾಳಿ ಸೈಡವ್ರು ಯಾರಾದ್ರು ಬಂದಿದ್ದಿದ್ರೆ ಹೋಗಿ ತಿಂದು ಟೇಸ್ಟ್ ನೋಡಿ. ನಿಜಾನೂ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದ್ದು ಅದೇ ಹೇಳಿದ್ನಲ್ವ, ಫ್ರೆಂಚ್ ಫ್ರೈಸು ಮತ್ತು ಗೋಬಿ ತುಂಬ ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸ್ನ ತಗೊಂಡು ಬಂದೀವಿ. ತಿನ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು, ಆದರೆ ತಿನ್ನೋಕ್ಕಾಗಿರಲಿಲ್ಲ. ಅಂದರೆ ನಾವು ಹೋಗಲ್ಲಿ ಕೇಳಿದಾಗೆಲ್ಲ ಖಾಲಿ ಆಗೈತೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಇವತ್ತು ತೊಗೊಂಡು ಬಂದಿದ್ದೀವಿ ಪಾರ್ಸಲ್. ಇದಿಷ್ಟು ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸಾಸು, ಅದು ಕಚ್ಕೊಂಡು ತಿನ್ನೋದು. ಇದು ಬಾಕ್ಸ್ ನೋಡಬ್ಬಿ. ಬಾಕ್ಸ್ ಚೆನ್ನಾಯ್ತಲ್ಲ. ನಮ್ಮ ಅಜ್ಜಿ ಸುಣ್ಣ ಡಬ್ಬಿನೂ ಇದಕ್ಕಿಂತ ದೊಡ್ಡದೈತಿ. ಅಪ್ಪು ಚಾಟ್ಸ್ ಅಂತ ನ್ಯಾಮತಿಲಿದೆ. ಹೋಗಿ ಯಾರಾದರೂ ಹೋಗಿಲ್ಲ ಅಂತಂದರೆ, ನಾವಿದೆ ಫಸ್ಟ್ ಹೋಗಿದ್ದು. ಚೆನ್ನಾಗಿರುತ್ತೆ. ಗೋಬಿ ತಿಂದ್ವಿ ಅಲ್ಲಿ, ತುಂಬ ಚೆನ್ನಾಗಿತ್ತು. ಸುಮ್ಮನೆ ಹೇಳಬಾರ್ದು, ತುಂಬ ಚೆನ್ನಾಗಿತ್ತು. ಇವಾಗ ಫ್ರೆಂಚ್ ಫ್ರೈಸು ತಗೊಂಡು ಬಂದೀವಿ ಮನೆಗೆ. ಅದನ್ನು ಇವರು ಟೇಸ್ಟ್ ಮಾಡಿ ಹೇಳ್ತಾರೆ. ಅದು ಹಂಗಲ್ಲಪ್ಪ ತಿನ್ನೋದು, ಇದು ಕಚ್ಕೊಂಡು ತಿನ್ನೋದು. ಯಾವಾಗಪ್ಪಿ ಅದೇನು ಹೆಂಗಿರ್ತೈತಿ ಹಚ್ಕೊಂಡು ತಿನ್ನೋದು. ತಿನ್ನು. ಸ್ಪೈಸಿ ಫುಲ್ಲು ಸ್ಪೈಸಿ ಚೆನ್ನಾಗೈತೆ. ಅದು ಬೇಡವ ನಂಗೆ. ಸಕ್ಕದಾಗೈತೆ. ಅದು ಕಚ್ಕೊಂಡು ತಿನ್ನಪ್ಪಿ. ಅದು ಸ್ವೀಟ್ ಇರ್ತೈತೆ, ಅದು ಖಾರ ಇರ್ತೈತಲ್ಲ, ಇದು ಸ್ವೀಟ್ ಇರ್ತೈತೆ, ಚೆನ್ನಾಗಿರ್ತೈತೆ. ಗೋಬಿಗೆ ಸಾಸಕ್ಕಲ್ಲ ಅದು ಅನಿಸುತ್ತೆ ಮೋಸ್ಟ್ಲಿ, ನನಗೂ ಗೊತ್ತಿಲ್ಲ. ಏನು ಚೆನ್ನಾಗತ್ತಾನೆ, ಸಿಹಿ ಐತಾನೆ. ಇದಕ್ಕೆ 100 ರೂಪಾಯಿ. ಕೊಡ್ಬೋದಪ್ಪ. ಮತ್ತು ಮಾಡಿದ್ದು ನೀಟಾಗಿ ಕ್ಲೀನಾಗಿ ಮಾಡಿದ್ರು ಅವರು. ಸ್ವಚ್ಛವಾಗಿ.